ಸ್ನೇಹಿತರೆ ನಮಸ್ಕಾರ. ನಾನು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ದಶರಥ್ ಅಂತೇಳಿ. ಏನಕ್ಕೆ ವಿಡಿಯೋ ಮಾಡ್ತೀನಪ್ಪ ಅಂತಂದರೆ 13 ವರ್ಷ ಆದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ ಹಿಂದೆ ನೋಡಿ, ಹೆಚ್ಚು ಕಡಿಮೆ ಅರ್ಕಲಕೋಟೆ ತಾಲೂಕು ಎಲ್ರಿಗೂ ಗೊತ್ತಿರುತ್ತೆ, ತಾಯಿ ಅರಸಿಕಟ್ಟೆಯಮ್ಮ ದೇವಸ್ಥಾನಕ್ಕೆ 13 ವರ್ಷ ಆದಮೇಲೆ ನಾವು ಹುಡುಗರುಗಳೆಲ್ಲ ಸೇರಿ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೋತಾ ಇದ್ದೀವಿ. ITI ಫ್ರೆಂಡ್ಸು ಎಲ್ಲರೂ ಬಂದಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇವ್ರ ಹೆಸರು ಭರತ, ಪ್ರಶಾಂತ್ ಅಂತೇಳಿ. ಇವರೇ ನಮ್ಮ ಅಡುಗೆ ಭಟ್ರು. ಹುಡುಗರುಗಳು ಮಾತ್ರ ಸೇರ್ಕೊಂಡು ಮಾಡ್ತಾ ಇರೋದು. ಎಲ್ಲರೂ ಜೀವನದಲ್ಲಿ ಸೆಟ್ಲ್ ಆಗಿದ್ದಾರೆ. ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಈ ಥರ ಬಂದು ಜೀವನನ ಎಂಜಾಯ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವರೆಲ್ಲ ರವಿ, ರಾಜೇಂದ್ರ, ರುದ್ರಪ್ಪ ಇಂಥ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ನಾವೇ ಸೇರ್ಕೊಂಡು ಮಾಡ್ಕೋತಾ ಇದ್ದೀವಿ. ಅದರಿಂದ ಹೆಚ್ಚು ಕಡಿಮೆ ಚೆನ್ನಾಗಿರುತ್ತೆ. ನಮ್ಮ ವ್ಲಾಗ್ ಹೆಂಗಿರುತ್ತೆ ಅಂದರೆ, ತುಂಬ ವರ್ಷಗಳಾದ್ಮೇಲೆ ಸೇರಿದ್ದೀವಲ್ವಾ, ಅದರಿಂದ ನಮಗೆ ತುಂಬ ಖುಷಿ ಕೊಡುತ್ತೆ. ಎಲ್ಲ ಸೇರೋ ಜೊತೆಗೆ ಅಡುಗೆ ಮಾಡ್ತಾಯಿದ್ವಿ. ಇನ್ನೂ ತುಂಬ ಜನ ಫ್ರೆಂಡ್ಸ್ ಬರ್ತಿದ್ದಾರೆ. ಅವ್ರು ಬರಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಊಟಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಊಟ ಎಲ್ಲ ಆಯಿತು. ಊಟಕ್ಕೆ ಅಂತ ಕೂತಿದ್ದೀವಿ. ಸ್ವಲ್ಪ ಸೌಂಡ್ಸ್ ಇತ್ತು, ಸೌಂಡ್ಸ್ ಹಾಕಿಲ್ಲ. ಯಾಕೆ ಅಂತ ಅಂದರೆ ಪ್ರೈವಸಿ ಅಂತ ಅಂದ್ಬಿಟ್ಟು ಆದಷ್ಟು ಸ್ವಲ್ಪ ಕಟ್ ಮಾಡಿದ್ದೀವಿ. ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. 13 ವರ್ಷ ಆದಮೇಲೆ ಹುಡುಗರೆಲ್ಲ ಸೇರಿದ್ದೀವಿ ಅಂತ ಅಂದರೆ ಹೆಂಗಿರುತ್ತೆ ಅಂತ ನೀವೇನು ಯೋಚನೆ ಮಾಡಿ. ಸ್ವಲ್ಪ ಆದಮೇಲೆ, ಊಟ ಆದಮೇಲೆ ನಮ್ಮ ಗೆಳೆಯ ಸುನಿಲ್ ಅಂತೇಳಿ, ಇವ್ರದ್ದು ಅಪ್ಪಟ, ಇವರು ಶಂಕರ್ನಾಗ್ ಅಭಿಮಾನಿ. ಮುಂದೆ ಗೊತ್ತಾಗುತ್ತೆ ಶಂಕರ್ನಾಗ್ ಅಭಿಮಾನಿ ಹೆಂಗೆ ಅಂತ ಅಂದ್ಬಿಟ್ಟು. ಇವರು ರಾಮನಾಥಪುರದಲ್ಲಿ ಅವ್ರದ್ದೇ ಆದಂಥ ಒಂದು ಸೌಂಡ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸೆಟ್ಲ್ ಆಗಿದ್ದಾರೆ, ಯಾರೂ ಕೂಡ ಆಗಿಲ್ಲ ಅಂತೇನಿಲ್ಲ. ನೋಡಿ, ಖಾಲಿ ಬಾಟ್ಲಿ ಇಟ್ಕೊಂಡು ಸೌಂಡ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಲೈಫು. ಸುನೀಲ್ ಜೊತೆ ಇನ್ನೊಬ್ರು ಇದ್ದಾರೆ ನೋಡಿ, ಮೋಹನ್ TC ಅಂತ ಅಂದ್ಬಿಟ್ಟು, ಅವ್ರು ರುದ್ರಪ್ಪ ಅಂತ ಅಂದ್ಬಿಟ್ಟು. ಇನ್ನು ಸ್ವಲ್ಪ ಸೌಂಡ್ಸ್ ಇರಲಿ ಅಂತ ಅಂದ್ಬಿಟ್ಟು ಆ ಸುನೀಲನೂ ಅವನದೇ ಒಂದು ಸೌಂಡ್ಸ್ ಅಂಗಡಿ ಇದೆ, ಅವನೇ ತಗೊಬಂದ. ಅವ್ನು ಸಾಂಗ್ ಹಾಕಿದ್ದಾನೆ, ಬಟ್ ಆ ಸಾಂಗ್ ಹಾಕಂಗಿಲ್ಲ. ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದೀನಿ, ಆಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೋಡಿ, ಎಲ್ಲರೂ ಇವ್ರ ಹೆಸರು ರಜಿತ್ ಅಂತ ಅಂದ್ಬಿಟ್ಟು. ನೋಡಿ, ಸೌಂಡ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಎಲ್ಲ ಹುಡುಗರುಗಳ ಸೇರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಲೈಫು. 13 ವರ್ಷ ಆದ ಸಿಕ್ಕಿದ್ರು, ಎಲ್ಲರೂ ಅದೇ ಥರ ಇದ್ದಾರೆ. ಸ್ವಲ್ಪ ಜನ ಬಂದಿಲ್ಲ, ಈಗ ಸ್ವಲ್ಪ ಜನ ಬಂದಿದ್ದೀವಿ. ಹಾಗೆ ಸೌಂಡ್ಸ್ ಈ ಥರ ಹಂಗೆ ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು, ತಪ್ಪು ತಿಳ್ಕೊಬೇಡಿ, ಕೆಟ್ಟದಾಗೇನು ಮಾಡಿಲ್ಲ, ಚೆನ್ನಾಗೇ ಮಾಡೋರು. ಎಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಅದ್ರ ಪಕ್ಕದಲ್ಲೊಬ್ರು ಅಲ್ಲೊಬ್ರು ಇದ್ದರು, ಅವರು ಬಂದು ಜಾಯ್ನ್ ಆದರು. ನೋಡಿ, ನಮ್ಮ ಹೆಂಗೆ ಜೀವನನ ಯಾವ ಥರ ಇರೋ ಕಮಿಟ್ಮೆಂಟಲ್ಲಿ ಸ್ವಲ್ಪ ಜೀವನನ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು ಹುಡುಗರುಗಳೆಲ್ಲ ಸೇರ್ಕೊಂಡೆಲ್ಲ ಮಾಡ್ಕೊಂಡಿದ್ದೀವಿ. ಭರತ, ಪ್ರಶಾಂತ, ಸುಪ್ರೀತು, ಅವಾಗ ದೇವ್ರನ್ನೂ ಬಿಡ್ತಾಯಿದ್ರು. ನೋಡಿ ಹೆಂಗೆ ಬಿಡ್ತಿದ್ದಾರೆ ಅಂದ್ಬಿಟ್ಟು. ಶಂಕರ್ ನಮ್ಮ ಅಭಿಮಾನಿ ಅಂತ ಹೇಳೋದ್ನೆಲ್ಲ ನೋಡಿ, ಶಂಕರ್ನಾಗ್ ಅವರು ಮಾಡ್ತಿದ್ದಾರೆ. ಎಲ್ಲ ಸಿನಿಮಾ ಸಾಂಗೆ, ಎಲ್ಲ ಡಿಜೆನೇ ಸಾಂಗು. ಏನಕ್ಕೆ ನಾವು ಅದನ್ನು ಹಾಕಿಲ್ಲ ಅಂತ ಅಂದರೆ, ಯೂಟ್ಯೂಬಲ್ಲಿ ನಮ್ಮದೇ ಓನ್ ವಾಯ್ಸ್ ಇರಬೇಕಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಹಾಕಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ, ನೀವು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಳ್ಳಿ.
ಜೀವನ ಇದ್ದಾಗ ಮಾತ್ರ ಎಂಜಾಯ್ ಮಾಡಬೇಕು, ಹೋದ್ಮೇಲೆಲ್ಲ ಮಾಡೋಕ್ಕಾಗಲ್ಲ. ಏಜ್ ಇದ್ದಾಗ ಮಾತ್ರ ನಾವು ಎಂಜಾಯ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇದು ಏಜ್ ಇದ್ದಾಗಲೇ ವರ್ಷಕ್ಕೆ 2 ವರ್ಷಕ್ಕೆ ಸೇರ್ಕೋತಾ ಇದ್ದೀವಿ. ಅದರಿಂದ ತುಂಬ ಏನೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೀವಿ. ಜೀವನನ ಕಮಿಟ್ಮೆಂಟು ಅಂತ ಅಂದ್ಬಿಟ್ಟು ನಮ್ಮದಾದಂಥ ಪ್ರಾಬ್ಲಮ್ಗಳು ಇರ್ತೀವಿ. ಸೊ ಒಂದೊಂದಿನ ಹುಡುಗರುಗಳು ಸೇರಿಕೊಂಡ್ರೆ ಅವ್ರ ಜೊತೆ ಇದ್ದು ಟೈಮ್ ಪಾಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಖುಷಿ ಪಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಯಾರ ಹತ್ರ ಎಷ್ಟೇ ಕೋಟಿ ಇದ್ರೂ ಫ್ರೆಂಡ್ಸ್ಗಳು ಇದ್ದಷ್ಟು ಖುಷಿ ಆಗೋದು ಯಾವತ್ತೂ ಯಾರ ಜೊತೆನೂ ಆಗಲ್ಲ. ನಾನು ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿದ್ದೀನಿ ಅಂತ ಅಂದರೆ ಯೋಚನೆ ಮಾಡಿ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಇಲ್ಲಿಗೆ ಬಂದು 11 ಗಂಟೆ ಆದರೂ ಯಾರೂ ಬಂದಿರಲಿಲ್ಲ. 11 ಗಂಟೆ ಮೇಲೆ ಎಲ್ಲ ಹುಡುಗರು ಬಂದರು. ಖುಷಿಯಾಗಿತ್ತು, ಎಲ್ಲ ಸೇರಿ ಜೊತೆ ಕೂತ್ಕೊಂಡು ಊಟ ಮಾಡಿ ನೋಡಿ, ನಮ್ಮದೇ ಆದಂಥ ಡ್ಯಾನ್ಸ್ಗಳು ಮಾಡಿ. ಇವರು ನಮಗೊಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದ್ದಂಗೆ. ಹೆಚ್ಚು ಕಡಿಮೆ ಸುತ್ತಮುತ್ತ ಎಲ್ಲರಿಗೂ ಗೊತ್ತಿವರು ಹುಡುಗರುಗಳೆಲ್ಲ ಗೊತ್ತಿರುತ್ತೆ ನೋಡಿ. ಅದು ಸಾಲದು ಅಂತ ನೈಟ್ ಕ್ಯಾಂಪಿಂಗ್ ಬೇರೆ ಮಾಡಿದ್ದು, ಫೈರ್ ಕ್ಯಾಂಪಿಂಗು. ಇದು ನೈಟ್ ವರ್ಷನ್. ಇದು ತುಂಬ ಜೋಶಲ್ಲಿದ್ದು ಚೆನ್ನಾಗಿತ್ತು ಜೀವನ. ನೋಡಿ ಎಲ್ಲರೂ ಫ್ರೆಂಡ್ಸೇ. ಜೀವನ ಎಂಜಾಯ್ ಮಾಡಬೇಕು ಅಂತಂದರೆ ಎಲ್ಲೋ ಫಾರಿನ್ಗೆ ಹೋಗ್ಬೇಕಂತಿಲ್ಲ. ನೋಡಿ ಎಲ್ಲ ಇದು ನಮ್ಮ ಗ್ರೂಪು, ಇವೇ ನಮ್ಮ ಸ್ನೇಹಿತರು ಎಲ್ಲ ITI ಫ್ರೆಂಡ್ಸು. ಎಲ್ಲಿದ್ರು ಹೇಗಿದ್ರು ಖುಷಿಯಾಗಿರಿ.